ಮೊನ್ನೆಯಷ್ಟೇ ಬೆಂಗಳೂರಲ್ಲಿ ಕಳೆದ 4 ವರ್ಷಗಳಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಬಲಿಯಾದ ಮರಗಳೆಷ್ಟು ಅನ್ನೋ ರಿಪೋರ್ಟ್ನ ಬೆಂಗಳೂರು ಫಸ್ಟ್ನಲ್ಲಿ ನೋಡಿದ್ರೆ ಅತಿ ಹೆಚ್ಚು ಮರಗಳ ಮಾರಣ ಹೋಮ ಆಗಿದ್ದು ಮೆಟ್ರೋ ಕಾಮಗಾರಿಗಾಗಿಯೇ. ಹಸಿರಿನ ಮಾರಣ ಹೋಮದ ಆರೋಪ ಎದುರಿಸಿದ್ದ ಮೆಟ್ರೋ ಈಗ ಹಸಿರು ಬೆಳೆಸೋಕೆ ಮುಂದಾಗಿದೆ. ತಲೆ ಎತ್ತುತ್ತಾ ಇರೋ ಕಟ್ಟಡ, ನೆಲ ಕಚ್ಚುತ್ತಾ ಇರೋ ವೃಕ್ಷ, ಏರ್ತಾ ಇರೋ ಬಿಸಿ ತಾಪಮಾನ, ಮರಗಳ ಮಾರಣ ಹೋಮ, ಇದಕ್ಕೆಲ್ಲ ಕಾರಣ ನಮ್ಮ ಮೆಟ್ರೋ ಅನ್ನೋ ಆರೋಪ. ಈ ಹಣೆಪಟ್ಟಿಯಿಂದ ಹೊರಬರಲು 15,000 ಸಸಿ ನೆಡಲು ಮುಂದಾದ BMRCL. ಹೌದು, ಮೆಟ್ರೋ ಕಾಮಗಾರಿಗಾಗಿ ಈಗಾಗಲೇ ನಗರದ ಬಹುತೇಕ ಕಡೆ ಮರಗಳ ಮಾರಣ ಹೋಮವೇ ನಡೆದಿದೆ. 2ನೇ ಹಂತದ ಯೋಜನೆಗೆ ಹಸಿರ ಹೊದಿಕೆಗೆ ಕೊಡಲಿ ಬಿದ್ದಿದೆ. ಅದರೀಗ 3ನೇ ಹಂತದಲ್ಲಿ ನಮ್ಮ ಮೆಟ್ರೋ 6.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲಾ 2.3 ಕೋಟಿ ರೂಪಾಯಿಯಂತೆ 5,000 ಮರಗಳನ್ನ ನೆಡುವ ಯೋಜನೆಗೆ ಕೈ ಹಾಕಿದೆ. ಹಾಗಿದ್ರೆ ಇಲ್ಲಿ ತನಕ ಮೆಟ್ರೋ ಕಾಮಗಾರಿಗಾಗಿ ಎಷ್ಟು ಮರಗಳಿಗೆ ಕೊಡ್ಲಿ ಪೆಟ್ಟು ಬಿದ್ದಿದೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಮೆಟ್ರೋಗಾಗಿ 2021ರಿಂದ 23ರ ಒಳಗೆ 3,626 ಮರಗಳನ್ನ ಕತ್ತರಿಸಲಾಗಿದೆ. ಹಾಗೆ 2021 ಮತ್ತು 2022ರಲ್ಲಿ 856 ಮರಗಳನ್ನ ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ. ಇನ್ನು ನಮ್ಮ ಮೆಟ್ರೋ ಹಂತ 2 ಮತ್ತು ಹಂತ 2A ಯೋಜನೆ ಅಂಗವಾಗಿ 2,461 ವೃಕ್ಷಗಳಿಗೆ ಕೊಡಲಿ ಬಿದ್ರೆ, ಹಂತ 2A ಮತ್ತು 2B ಯೋಜನೆ ಅಂಗವಾಗಿ 1,165 ಟ್ರೀಗಳನ್ನ ನಾಶಪಡಿಸಲಾಗಿದೆ. ಇನ್ನು BMRCL ಈ 15,000 ಸಸಿ ಎಲ್ಲಿ ನೆಟ್ಟು ಬೆಳೆಸ್ತಾರೆ ಅನ್ನೋದನ್ನ ಅವರೇ ಹೇಳ್ತಾರೆ, ಕೇಳಿ. ನಾವು ಸುಮಾರು BDL ಲೇಔಟ್ಸ್ಗಳು ಹೊಸದಾಗಿ ಯಾವುದಿದೆ ಅಲ್ಲಿ ಹಾಕ್ತೀವಿ. ಪ್ಲಸ್ AAC ಬ್ಲೂನಲ್ಲಿ ಸುಮಾರು ಹಾಕಿದ್ದೀವಿ. ಆಮೇಲೆ JP ನಗರ್ ಯೂತ್ ಟ್ರೈನಿಂಗ್ ಸೆಂಟ್ರಲ್ಲಿ ಹಾಕಿದ್ದೀವಿ. ಏರೋಸ್ಪೇಸ್ ಪಾರ್ಕಲ್ಲಿ ಹಾಕಿದ್ದೀವಿ. ಆಮೇಲೆ ಹಾರ್ಡ್ವೇರ್ ಪಾರ್ಕ್ಸಲ್ಲಿ ಹಾಕಿದ್ದೀವಿ. KBD ಇಂಡಸ್ಟ್ರಿಯಲ್ ಏರಿಯಾ ಫಸ್ಟ್ 2, 3, 4 ಸ್ಟೇಜಸ್ ಏನಿದೆ ಅಲ್ಲೂ ಕೂಡ ನಾವು ಇದನ್ನ ಹಾಕಿದ್ದೀವಿ. ಒಟ್ನಲ್ಲಿ ಕಾಮಗಾರಿ ನೆಪದಲ್ಲಿ ಮರಗಳಿಗೆ ಕೊಡಲಿ ಬೀಳ್ತಾ ಇದ್ದು, ಇದು ನಗರದಲ್ಲಿ ಹೀಟ್ ವೇವ್ಗೆ ಕಾರಣವಾಗಿ ಜನರನ್ನ ಈಗಾಗಲೇ ಹೈರಾಣಾಗಿಸ್ಬಿಟ್ಟಿದೆ. ಈಗ ಮೆಟ್ರೋ ಇಟ್ಟಿರೋ ಹೆಜ್ಜೆ ಗಮನಾರ್ಹ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.